ಮನುಷ್ಯ ಮನ್ಸು ಮಾಡಿದ್ರೆ ಎಂತಹ ವಿಸ್ಮಯಕಾರಿ ಶಕ್ತಿಗಳನ್ನಾದರೂ ಸಿದ್ಧಿಸಿಕೊಳ್ಳಬಹುದು. ಅಂತಹ ವಿಸ್ಮಯಕಾರಿ ಶಕ್ತಿಗಳಿಂದ ಇಡೀ ಮನುಕುಲವನ್ನ ಚಕಿತಗೊಳಿಸಬಹುದು. ಇಂತಹ ಮಾತುಗಳಿಗೆ ಕರ್ನಾಟಕದಲ್ಲಿರೋ ಆ ಒಂದು ಗ್ರಾಮದಲ್ಲಿರೋ ಆ ಮನೆಯ ಸೊಸೆಯೇ ಸಾಕ್ಷಿ. ಅಂತಹ ಸೊಸೆಯಿಂದ ಎದುರಾಗುತ್ತಿರುವಂತಹ ಚಕಿತಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಹುಂಟೆ. ಹಿಂದಿನ ಜನ್ಮದಲ್ಲಿ ಅವರು ಕೃಷ್ಣ ಪರಮಾತ್ಮರ ಹೆತ್ತ ತಾಯಾಗಿದ್ದರಂತೆ. ಅವರು ಮಾತೆ ದೇವಕಿಯಾಗಿದ್ದರಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಯತಿಗಳಾದ ಸುಮತೀಂದ್ರ ತೀರ್ಥರಿಗೆ ಆ ಮಹಿಳೆಯನ್ನ ನೋಡಿದ ಕೂಡಲೇ ಒಂದು ರಹಸ್ಯ ತಿಳಿದು ಬಿಟ್ಟಿತು. ಹಾಗೆ ತಿಳಿದ ರಹಸ್ಯವೇ ಆ ಮಹಿಳೆ ಹಿಂದಿನ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮರಿಗೆ ಜನ್ಮ ನೀಡಿದಂತಹ ತಾಯಿಯಾಗಿದ್ದರೆಂಬುದು, ಅವರು ದೇವಕಿಯಾಗಿದ್ದರೆಂಬುದು. ಫಲ ಮಂತ್ರಾಕ್ಷತೆಯನ್ನ ಪಡೆಯಲು ಈ ಮನೆಯ ಸೊಸೆ ಸುಮತೀಂದ್ರ ಸ್ವಾಮಿಗಳ ಮುಂದೆ ಬೊಗಸೆ ಕೈಯೊಡ್ಡಿ ನಿಂತಾಗ ಬೊಗಸೆ ಕೈಯಲ್ಲಿ ಯತಿಗಳಿಗೆ ಹಿಂದಿನ ಜನ್ಮದ ರಹಸ್ಯವು ತಿಳಿದು ಬಿಟ್ಟಿತು. ಆಕೆಯೇ ದೇವಕಿಯಾಗಿದ್ದರೆಂಬುದು ತಿಳಿದು ಬಿಟ್ಟಿತು. ಸುಮತೀಂದ್ರ ತೀರ್ಥ ಸ್ವಾಮಿಗಳು ಹೇಳಿದ್ದು ಸತ್ಯವೆಂಬುದು ಸಾಬೀತಾಗಿ ಬಿಟ್ಟಿತು. ಆ ಯತಿಗಳು, ನೀವು ರಂಗನಾಥನ ಶಿಲಾವಿಗ್ರಹದ ಮುಂದೆ ಕುಳಿತು ಪ್ರೀತಿಯಿಂದ, ವಿಶ್ವಾಸದಿಂದ, ಭಕ್ತಿಯಿಂದ ರಂಗ ಎಂದು ಕರೆಯಮ್ಮ ಎಂದು ಹೇಳಿದ್ರು. ಅದರಂತೆ ಈ ಮನೆಯ ಸೊಸೆ ಶಿಲಾವಿಗ್ರಹದ ಮುಂದೆ ಕುಳಿತು ರಂಗ ಎಂದಾಗ ಶಿಲಾವಿಗ್ರಹದಿಂದ ಒಂದು ಮಗುವು ಕೊಳಲನ್ನ ಹಿಡಿದು ಬಂದು ಬಿಟ್ಟಿತು. ನೂರಾರು ಜನರು ನೋಡುತ್ತಿದ್ದಂತೆ ರಂಗನಾಥ ಸ್ವಾಮಿಯ ಶಿಲಾ ವಿಗ್ರಹದಿಂದ ಒಂದು ಮಗುವು ಎದ್ದು ಬಂದ ಮಗುವು ನೇರವಾಗಿ ಈ ಮನೆಯ ಸೊಸೆಯ ಬಳಿಗೆ ಬಂದು ತೊಡೆಯ ಮೇಲೆ ಕೂತು ಬಿಟ್ಟಿತು. ಆನಂತರ ವಿಗ್ರಹದ ಕಡೆಗೆ ಹೋಗಿ ಮಾಯವಾಗಿ ಬಿಟ್ಟಿತು. ಮುಂದಿನ ಜನ್ಮದಲ್ಲಿ ನಿನಗೋಸ್ಕರವಾಗಿ ಒಂದು ಸಾರಿ ಅವತಾರನ ತೋರಿಸ್ತೀನಿ ಅಂತ. ಅದಕ್ಕೇ ಆ ಶಿಲೆಯಿಂದ ಮಗು ಬಂದು ಅವಳ ತೊಡೆ ಮೇಲೆ ಮಲಗು. ಮಳೆಯ ದಯ ಮಾಡೋ ರಂಗಯ್ಯ, ನಿಮ್ಮ ಕರುಣ ತಪ್ಪಿದರೆ ಉಳಿಯದಿ ಲೋಕ. ಮಳೆಯ ದಯ ಮಾಡೋ ರಂಗಯ್ಯ. ಭಕ್ತಿಯ ಶಕ್ತಿಯೊಂದಿಗೆ ಸತ್ಯ ಮಾರ್ಗದಲ್ಲಿ ಚಕಿತಗಳನ್ನು ಎದುರಾಗಿಸಲು ಆರಂಭಿಸಿದ ಈ ಮನೆಯ ಸೊಸೆಯ ಸ್ಥಳವಾದರೂ ಯಾವುದು, ಅವರು ಹುಟ್ಟಿದಾದರೂ ಎಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಚಕಿತಗಳನ್ನು ಎದುರಾಗಿಸುತ್ತಿರೋ ಈ ಮನೆಯ ಸೊಸೆ ಹುಟ್ಟಿದ್ದು ರಾಣಿಬೆನ್ನೂರಿನಲ್ಲಿ. ರಾಣಿಬೆನ್ನೂರಿನ ಬಿಷ್ಟಪ್ಪ ಜೋಯಿಸ ದಂಪತಿಗೆ ಬಹಳ ದಿನಗಳ ಕಾಲ ಮಕ್ಕಳಿರಲಿಲ್ಲ. ಅಂತಹ ಸಮಯದಲ್ಲಿ ಬಿಷ್ಟಪ್ಪ ಹಾಗೂ ಬಿಷ್ಟಪ್ಪರ ಮಡದಿ ಮೈಲಾರಲಿಂಗ ಸ್ವಾಮಿಯನ್ನ ಭಕ್ತಿಯಿಂದ ಬೇಡಿಕೊಳ್ಳುತ್ತಾರೆ. ಮೈಲಾರಲಿಂಗ ಸ್ವಾಮಿಯನ್ನ ಭಕ್ತಿಯಿಂದ ಪೂಜಿಸಲು ಆರಂಭಿಸಿದ ನಂತರ ಒಂದು ಚಕಿತ ಎದುರಾಯಿತು.
ಹಾಗೆ ಎದುರಾದ ಚಕಿತವೇ ಒಂದು ಹೆಣ್ಣು ಮಗುವು ಜನಿಸಿದ್ದು. ರಾಣೆಬೆನ್ನೂರಿನಲ್ಲೇ ಹುಟ್ಟಿದ್ದು. ಬಿಷ್ಟಪ್ಪ ಜೋಯಿಸರು ಮೈಲಾರಲಿಂಗನ ಪರಮ ಭಕ್ತರು. ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಭಾಳ ದಿವಸ. ಮಕ್ಕಳಾಗಿದ್ದಾಗ ಅಲ್ಲಿ ಹೋಗಿ ಅಲ್ಲಿ ಒಂದು ವಾರ 50 ದಿವಸ ಅವರು ಅಲ್ಲಿ ಸ್ವಾಮಿಗೆ ತಮ್ಮ ಸೇವೆಯನ್ನು ಮುಟ್ಟಿಸಿ, ಆ ಸೇವೆ ಮುಟ್ಟಿಸಿ 50 ದಿವಸ ವಾಪಸ್ ಬಂದಾದಮೇಲೆ ಆ ಸ್ವಾಮಿಯ ಆಶೀರ್ವಾದ ನೋಡಿ 50 ದಿವಸ ಹುಟ್ಟಿದ್ರು ಅಂತ. ಬಿಷ್ಟಪ್ಪ ಜೋಯಿಸ ದಂಪತಿಗೆ ಹುಟ್ಟಿದ್ದ ಹೆಣ್ಣು ಮಗುವಲ್ಲಿ ಒಂದು ವಿಶೇಷತೆ ಕಾಣಿಸಿಕೊಂಡಿತು. ಹಾಗೆ ಕಾಣಿಸಿಕೊಂಡ ವಿಶೇಷತೆಯೇ ಮಗುವಿಗೆ ಬಾಲಕೃಷ್ಣನ ಗೊಂಬೆ ಎಂದರೆ ಅತೀವವಾದಂತಹ ಪ್ರೀತಿ. ಆ ಗೊಂಬೆಯನ್ನು ಬಿಟ್ಟು ಒಂದು ಕ್ಷಣವೂ ಇರುತ್ತಿರಲಿಲ್ಲ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಸಣ್ಣ ಹುಡುಗಿದ್ದಾಗ ಹುಡುಗರು ಯಾರ ಹಠ ಮಾಡಿದರೆ ಈ ಆಟದ ಸಾಮಾನು ಏನೋ ಕೊಟ್ಟರು ಸುಮ್ಮನೆ ಆಗ್ತವೆ. ಆ ಹುಡುಗಿ ಸುಮ್ಮನೆ ಆಗ್ತಿರ್ಲಿಲ್ಲ. ಈ ಕೃಷ್ಣನ ವಿಗ್ರಹನೋ ಇಲ್ಲ ಇವ್ರು ದೊಡ್ಡಪ್ಪರಂದಂಗೆ ಮೈಲಾರಲಿಂಗಪ್ಪಂದು ಏನೋ ಫೋಟೋನೋ ಇಂಥವೇನಾದ್ರು ಕೊಟ್ಟರೆ ಅದನ್ನ ಹಿಡ್ಕೊಂಡು ಸುಮ್ಮನೆ ಆಗ್ತಾ ಇಲ್ಲ ಅಂತ, ಅದ್ರ ಜೊತೆಗೆ ಆಟ ಆಡ್ಕೋತ ಕಾಲ ಕಳೀತಿಲ್ಲ ಅಂತ. ಬಾಲಕೃಷ್ಣನ ಗೊಂಬೆಯನ್ನ ಬಹುವಾಗಿ ಇಷ್ಟಪಡುತ್ತಿದ್ದ ಮಗುವಿನಲ್ಲಿ ಮತ್ತೊಂದು ವಿಶೇಷತೆ ಕಾಣಿಸಿಕೊಳ್ಳಲು ಆರಂಭಿಸಿತು. ಹಾಗೆ ಕಾಣಿಸಿಕೊಂಡ ವಿಶೇಷತೆಯೇ ಶಿವಲಿಂಗವನ್ನ ಕಂಡರೆ ಭಕ್ತಿಯಿಂದ ಕೈ ಮುಗಿದು ನಿಂತು ಬಿಡುತ್ತಿದ್ದದ್ದು. ಓಂ ಶಿವಾಯ ಓಂ ಶಿವಾಯ. ಅಂತಹ ವಿಶೇಷತೆಗಳೊಂದಿಗೆ ಹೆಣ್ಣು ಮಗುವು ಬೆಳೆಯಲು ಆರಂಭಿಸಿದಾಗ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಬಿಷ್ಟಪ್ಪ ಜೋಯಿಸ ದಂಪತಿ ಸಾವನ್ನಪ್ಪಿತು. ಮಗುವು ತಂದೆ ತಾಯನ್ನ ಕಳೆದುಕೊಂಡಿದ್ದು. ಆ ಮಗು ಚಿಕ್ಕಪ್ಪನ ಮನೆಯಲ್ಲಿ ಬೆಳೆಯುವಂತಾಗಿತ್ತು. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಆಕೆಯಿಂದ ಕೆಲವೊಂದು ಚಕಿತಗಳು ಎದುರಾಗಲು ಆರಂಭವಾದವು. ಹಾಗೆ ಎದುರಾದ ಚಕಿತಗಳೇ ಮಗುವು ಯಾರಿಗಾದರೂ ಏನಾದರೂ ಹೇಳಿದರೆ ಅದು ನಡೆದು ಬಿಡುವುದು. ಹೆಣ್ಣು ಮಗು ಮದುವೆ ವಯಸ್ಸಿಗೆ ಬಂತು. ಚಿಕ್ಕಪ್ಪನವರು ವರನನ್ನ ಹುಡುಕಿ ಮದುವೆ ಮಾಡಿದ್ರು. ಆ ಹೆಣ್ಣು ಈ ಮನೆಗೆ ಸೊಸೆಯಾಗಿ ಬಂದರು. ಈ ಮನೆಗೆ ಆ ಸೊಸೆಯು ಬಂದ ನಂತರ ಪಕ್ಕದ ಗ್ರಾಮದಲ್ಲಿ ಒಂದು ಚಕಿತ ಎದುರಾಯಿತು. ಹರಿಹರರ ಭಕ್ತೆಯಾದ ಆಕೆಯು ಗಂಡನ ಮನೆಗೆ ಬಂದ ನಂತರ ಪಕ್ಕದ ಗ್ರಾಮದಲ್ಲಿ ಎದುರಾದ ಚಕಿತವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮೈಲಾರಲಿಂಗ ಸ್ವಾಮಿಯ ಕೃಪೆಯಿಂದ ಹುಟ್ಟಿದ ಈ ಮನೆಯ ಸೊಸೆಯು ಪತಿಗೆ ಮೊದಲನೇ ದಿನವೇ ಸರ್ಪವಾಗಿ ಕಾಣಿಸಿದ್ರು. ಮತ್ತೆ ಮತ್ತೆ ಅದೇ ರೀತಿಯ ಅನುಭವ ಆಗಲು ಆರಂಭಿಸಿದಾಗ ಕೈ ಮುಗಿದು ನಿಂತು ಬಿಟ್ಟರು. ಮಡದಿಯ ಬಗ್ಗೆ ಪತಿಗೆ ಭಕ್ತಿ ಭಾವನೆ ಮೂಡಿತು. ಅದರ ಜೊತೆಗೆ ಪತ್ನಿಯ ಪತಿಗೆ ಮತ್ತೊಂದು ಮದುವೆ ಮಾಡಿಬಿಟ್ಟರು. ಈ ಮನೆಗೆ ಬಂದ ನಂತರ ತಿರುಪತಿ ತಿಮ್ಮಪ್ಪನ ಆರಾಧನೆ ಆರಂಭವಾಯಿತು. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಚಿಕ್ಕಂದಿನಿಂದಲೂ ಬಾಲಕೃಷ್ಣನೆಂದರೆ ಎಲ್ಲಿಲ್ಲದ ಪ್ರೀತಿ ಭಕ್ತಿ. ಅದೇ ಪ್ರೀತಿ ಅದೇ ಭಕ್ತಿ ತಿರುಪತಿ ತಿಮ್ಮಪ್ಪನ ಮೇಲೆ ಆರಂಭವಾಯಿತು. ನೀನಿರುವಲ್ಲಿ ನಾವು ಬಂದು ನೆಲೆಸುತ್ತೇವೆಂಬ ಸೂಚನೆ ತಿಮ್ಮಪ್ಪನಿಂದಲೂ ಶುರುವಾಯಿತು. ಮೈಲಾರಲಿಂಗ ಸ್ವಾಮಿಯಿಂದಲೂ ಶುರುವಾಯಿತು. ಮನೆಯಲ್ಲಿ ಯಾರಿಂದ ಏನೇ ಅಡ್ಡಿ ಬಂದರೂ ಸಹ ತಿರುಪತಿ ತಿಮ್ಮಪ್ಪನನ್ನ ಪೂಜಿಸುವುದನ್ನ, ಮೈಲಾರಲಿಂಗೇಶ್ವರನನ್ನ ಆರಾಧಿಸುವುದನ್ನ ಬಿಡಲಿಲ್ಲ ಈ ಮನೆಯ ಸೊಸೆ. ಜೊತೆಗೆ ಹರಿಹರರ ಕೃಪೆಯಿಂದ ಈ ಮನೆಯ ಸೊಸೆಯಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾಗಲು ಆರಂಭವಾದವು.
ಈ ಮನೆಯ ಸೊಸೆಯಿಂದ ಊಹೆಗೂ ನಿಲುಕದ ಚಕಿತಗಳು ಎದುರಾಗುವ ಸಂಗತಿ ಅಕ್ಕಪಕ್ಕದ ಗ್ರಾಮಗಳನ್ನು ಮುಟ್ಟಿದವು. ಅದೇ ಸಮಯಕ್ಕೆ ಪಕ್ಕದ ಗ್ರಾಮದಲ್ಲಿ ಒಂದು ಚಕಿತ ಎದುರಾಯಿತು. ಪಕ್ಕದ ಗ್ರಾಮದ ಈ ವ್ಯಕ್ತಿಯ ಕೈಕಾಲುಗಳು ಶಕ್ತಿಹೀನವಾಗಿದ್ದವು. ಆತ ಕೆಲವೊಮ್ಮೆ ಕುಂಟುತ್ತಾ ನಡೆಯುತ್ತಿದ್ದ, ಕೆಲವೊಮ್ಮೆ ತೆವಳುತ್ತಾ ಸಾಗುತ್ತಿದ್ದ. ಅಂತಹ ವ್ಯಕ್ತಿಯ ಕಾಯಕ ಊರ ಜಾನುವಾರುಗಳನ್ನ ಮೇಯಿಸೋದಾಗಿತ್ತು. ಅವನೇನಿದ್ರು ಬರೀ ಮಂಡೆಯಿಂದ ತೆವಳಬೇಕು, ಅದರಿಂದ ಇದು ಮಾಡಬೇಕು. ಕೆರೆಯ ಬಳಿಯಲ್ಲಿನ ಒಂದು ಕಟ್ಟೆಯ ಮೇಲೆ ಕುಳಿತು ಊರ ಜಾನುವಾರುಗಳನ್ನ ಮೇಯಿಸುತ್ತಿದ್ದ ಹೇಳವ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಒಂದು ಹಸುವಿನ ಯಜಮಾನ ಹೇಳವ ವ್ಯಕ್ತಿಯನ್ನ ಬೈಯಲು ಆರಂಭಿಸಿತ್ತು. ಅದಕ್ಕೆ ಕಾರಣವಾದರೂ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ಹಾಲು ಕೊಡುತ್ತಿದ್ದ ಆ ಹಸುವು ಮನೆಗೆ ತೆರಳಿದಾಗ ಹಾಲು ಕೊಡದೆ ಸತಾಯಿಸಲು ಆರಂಭಿಸಿತ್ತು. ಹಸು ಹಾಲು ಕೊಡದೆ ಹಲವಾರು ದಿನಗಳು ಕಳೆದು ಹೋದವು. ಆ ಹಸುವಿನ ಯಜಮಾನನಿಂದ ಪ್ರತಿದಿನ ಬೈಗಳು. ಏಕೆ ಹೀಗಾಗುತ್ತಿದೆ? ಆ ಹಸು ಹಾಲು ಏತಕ್ಕೆ ಕೊಡುತ್ತಿಲ್ಲ ಎಂಬ ಪ್ರಶ್ನೆಗಳೊಂದಿಗೆ ಎಳವ ವ್ಯಕ್ತಿ ಪರೀಕ್ಷೆಗೆ ನಿಂತ. ಆ ಹಸುವಿಗೆ ಕಾವಲು ನಿಂತ. ಆಗ ಎಳವ ವ್ಯಕ್ತಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಆ ಹಸುವು ಹುತ್ತದ ಮೇಲೆ ನಿಂತಹ ದೃಶ್ಯವು ಕಂಡದ್ದು. ಕೆಚ್ಚಲಿನಿಂದ ಹಾಲು ಹುತ್ತದೊಳಕ್ಕೆ ಸುರಿಯುತ್ತಿದ್ದದ್ದು. ಅವನ ಮನೆಯಲ್ಲಿ ಅನುಮಾನ ಪಡ್ತಾರೆ, ನೀನೇ ಆಕಳನ್ನ ಹಾಲು ಕರ್ಕೊಂಡು ಕುಡಿತಾ ಇದೀಯಾ ಅಂತ. ಇದೇನು ವಿಚಿತ್ರ ಅಂತೇಳಿ ಆಕಳನ್ನ ಹಿಂಬಾಲಿಸ್ಕೊಂಬಂದಾಗ ಇಲ್ಲಿ ಹಾಲು ಕರಿತಾರ ಗೋಚರವಾಗ್ತದೆ. ಅಂತಹ ಚಕಿತಕಾರಿ ದೃಶ್ಯವು ಮತ್ತೆ ಮತ್ತೆ ಎದುರಾಗಲು ಆರಂಭಿಸಿತು. ಗ್ರಾಮದಲ್ಲಿ ಮತ್ತಲವರಿಗೂ ಸಹ ಅಂತಹ ದೃಶ್ಯವನ್ನ ತೋರಿಸಿದ. ಜನರು ಹುತ್ತದೊಳಗೆ ಏನೋ ಇರಬೇಕೆಂದು ಹುತ್ತವನ್ನ ಅಗೆದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹುತ್ತದೊಳಗೆ ಕಾಣಿಸಿಕೊಂಡ ಈ ಎರಡು ಶಿಲಾವಿಗ್ರಹಗಳು. ಹುತ್ತದೊಳಗಿದ್ದ ಈ ಎರಡು ಶಿಲಾವಿಗ್ರಹಗಳ ಬಗ್ಗೆ ಪಕ್ಕದ ಊರಿನಲ್ಲಿದ್ದ ಚಕಿತಗಳನ್ನು ಎದುರಾಗಿಸುತ್ತಿದ್ದ ಈ ಮನೆಯ ಸೊಸೆಗೆ ತಿಳಿಸಿದರು. ಆ ಜನರು ಹೇಳಿದ ಕೂಡಲೇ ಈ ಮನೆಯ ಸೊಸೆಯವರಿಗೆ ಸಂಪೂರ್ಣವಾಗಿ ಅರ್ಥವಾಗಿ ಬಿಟ್ಟಿತ್ತು. ಈ ಮನೆಯ ಸೊಸೆ ಆ ಸ್ಥಳಕ್ಕೆ ಧಾವಿಸಿದ್ರು. ಪಕ್ಕದ ಗ್ರಾಮದ ಜನರು ಹೇಳಿದ ಕೂಡಲೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓಡೋಡಿ ಬಂದ ಆ ಮನೆಯ ಸೊಸೆಯು ಈ ಎರಡು ಶಿಲಾವಿಗ್ರಹಗಳನ್ನ ನೋಡಿ ಮಹದಾನಂದದೊಂದಿಗೆ ಜೋರಾಗಿ ಅಳಲು ಆರಂಭಿಸಿದ್ರು. ನಾವು ಬಂದು ನೆಲೆಸುತ್ತೇವೆಂಬ ಹರಿಹರರ ಸೂಚನೆಯು ನಿಜವಾಗಿ ಬಿಟ್ಟಿತು. ನಾನು ರಂಗನಾಥನಾಗಿ ನೆಲೆಸುತ್ತೇನೆಂಬ ತಿರುಪತಿ ತಿಮ್ಮಪ್ಪರ ಸೂಚನೆ ನಿಜವಾಗಿ ಬಿಟ್ಟಿತು. ಈ ಎರಡು ಶಿಲಾವಿಗ್ರಹಗಳನ್ನು ನೋಡಿದ ಆ ಮಹಾಭಕ್ತಿಗೆ ಯಾವ ಯಾವ ಶಿಲಾವಿಗ್ರಹದಲ್ಲಿ ಯಾವ ಯಾವ ಶಕ್ತಿ ಅಡಕವಾಗಿದೆ ಎಂಬುದು ತಿಳಿದು ಬಿಟ್ಟಿತು. ತಿರುಪತಿ ತಿಮ್ಮಪ್ಪ ರಂಗನಾಥನಾಗಿ ಪ್ರಧಾನ ದೈವವಾಗಿ ಈ ಶಿಲಾವಿಗ್ರಹದಲ್ಲಿ ನೆಲೆಯಾಗಿರುವುದು ಅರ್ಥವಾಯಿತು. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಆ ಹುತ್ತ ಎಲ್ಲ ಬಿಡಿಸಿ ನೋಡಿದಾಗ ಅಲ್ಲಿ ಇವತ್ತಿನ ದಿವಸ ಒಂದು ಸ್ವಾಮಿಯ ಆಕಾರ ಇವತ್ತಿನ ದಿವಸ ಅಲ್ಲಿ ಕಾಣಿಸಿದಾಗ ಇವತ್ತಿನ ದಿವಸ ಅಲ್ಲಿಗೆ ಅಮ್ಮನವ್ರಿಗೆ ಹೇಳಿ ಕಳಿಸಿದೆ, ಈ ಥರ ಆಗಿದೆ, ನನಗೇನು ಅಂಬದು ಗೊತ್ತಾಗ್ತಾ ಇಲ್ಲ, ಯಾರು ಅಂಬದು ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಒಂದು ಸಾರಿ ಬಂದು ಹೋಗ್ಬೇಕು ಅಂತೇಳಿ ಅಮ್ಮನವ್ರಿಗೆ ಹೇಳಿದಾಗ ಅಮ್ಮನವ್ರು ಇವತ್ತಿನ ದಿವಸ ಅಲ್ಲಿಗೆ ಹೋದರು. ಮಡಿ ಹುಟ್ಟು ಹೋದಾಗ ಇವತ್ತಿನ ದಿವಸ ಸ್ವಾಮಿ ಇವತ್ತಿನ ದಿವಸ ಕಡೆ ಇದು ದರ್ಶನವನ್ನು ಮಾಡಿದರು. ಕಂಡಿನೀಗ ರಂಗನಾಥನ. ಮತ್ತೊಂದು ಶಿಲಾವಿಗ್ರಹದಲ್ಲಿ ಶಿವ ಪರಮಾತ್ಮರು ನೆಲೆಯಾಗಿರುವುದು ಅರಿವಿಗೆ ಬಂತು. ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ. ಅಂತಹ ಅಚ್ಚರಿಗಳಿಂದ ಈ ಕ್ಷೇತ್ರವು ಚಕಿತಗಳನ್ನು ಎದುರಾಗಿಸುತ್ತಿರುವ
ಹರಿಹರಾತ್ಮಕ ಕ್ಷೇತ್ರವಾಗಿದೆ. ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ. ಹೀಗೆ ರಂಗನಾಥ ಸ್ವಾಮಿಯು ಕಾಣಿಸಿಕೊಂಡ ನಂತರ ಆ ಮಹಾನ್ ಭಕ್ತಿಯಿಂದ ಮತ್ತೊಂದು ಚಕಿತ ಎದುರಾಗಲು ಆರಂಭಿಸಿತು. స్వామి ఆపద మొక్కులవాడ అన్ని భయాలను పోగొట్టే అభయ హస్తంతో కరుణామృత ధారలు కురిపించే ఖగి హస్తంతో నన్ను కౌగలించుకున్నావా? ತನ್ನಲ್ಲಿನ ಭಕ್ತಿಯಿಂದ ತಿರುಪತಿ ತಿಮ್ಮಪ್ಪರನ್ನೇ ಪರ ಮಾಡಿಕೊಂಡು ಹರಿಹರಾತ್ಮಕ ಕ್ಷೇತ್ರವು ಉದಯವಾಗುವಂತೆ ಮಾಡಿದ ಆ ಮಹಾನ್ ಭಕ್ತೆಯಾದ್ರೂ ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ತಿರುಪತಿ ತಿಮ್ಮಪ್ಪರ ಪರಮ ಭಕ್ತರಾದ ಮಹಾನ್ ಕೀರ್ತನಕಾರರಾದ ಅನ್ನಮಯ್ಯನವರು ಈ ಎಪಿಸೋಡ್ನಲ್ಲಿ ಯಾವ ಕಾರಣಕ್ಕಾಗಿ ತೋರಿಸುತ್ತಿದ್ದೀರೆಂಬ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಆ ಉತ್ತರವೇ ಇಲ್ಲಿ ತಿರುಪತಿ ತಿಮ್ಮಪ್ಪ ರಂಗನಾಥ ಸ್ವಾಮಿಯಾಗಿ ಕಾಣಿಸಿಕೊಂಡ ನಂತರ ಈ ಮನೆಯ ಆ ಅನಕ್ಷರಸ್ಥ ಸೊಸೆ ಮಹಾನ್ ಕೀರ್ತನಕಾರರಾಗಿದ್ದು ಸಹಸ್ರಾರು ಕೀರ್ತನೆಗಳನ್ನು ಬರೆದದ್ದು. ಸೋಮಶೇಖರ ಸ್ತೋತ್ರ ಕಾಮಿತ ಫಲಪಾತ್ರ ಕಾಮಧೇನು ವಿಶ್ವಭೀಮ ಸಂನುತ ಸೀತಾರಾಮ ಶ್ರೀ ರಘುನಂದನ. ಅಮ್ಮನವರ ಪ್ರತಿಯೊಂದು ಹಾಡುಗಳು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ನಡೆದು ಆ ಇನ್ಸಿಡೆಂಟ್ ತಕ್ಕಂತೆ ಅವರು ಇವತ್ತಿನ ಸಹ ಹಾಡುಗಳನ್ನ ರಚನೆ ಮಾಡಿದ್ದೀರ ಹೊರತು ತನ್ನ ಸ್ವಾರ್ಥಕ್ಕಾಗಲಿ ತಮ್ಮ ಹೆಸರು ಬರಬೇಕು ಅನ್ನೋ ಉತ್ಸಾಹದೊಳಗೆ ಅವರು ಯಾವ ಹಾಡುಗಳನ್ನು ಕೀರ್ತನೆಗಳನ್ನು ಹಾಡಿಲ್ಲ. ತಿಮ್ಮಪ್ಪನು ನೆಲೆಯಾಗಿರೋ ಶ್ರೀಕೃಷ್ಣರ ಶಕ್ತಿಯು ಅಡಕವಾಗಿರೋ ರಂಗನಾಥ ಸ್ವಾಮಿಯ ಈ ಸ್ವಯಂಭೂ ಶಿಲಾ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ನಿಂತ ಆ ಮಹಾನ್ ಭಕ್ತಿಗೆ ನಾನಾ ರೀತಿಯ ಚಕಿತಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾದ ಚಕಿತಗಳೇ ರಂಗೋಲಿಯ ಮೇಲೆ ಪುಟ್ಟ ಪುಟ್ಟ ಹೆಜ್ಜೆಗಳ ಗುರುತುಗಳು ಇದ್ದಕ್ಕಿದ್ದಂತೆ ಮೂಡುವುದು. ಗುಚ್ಛಮಸ್ತಕಂ ಸುನಾದವೇಣುಹಸ್ತಕಂ ಅನಂಗರಂಗ ಸಾಗರಂ ನಮಾಮಿ ಕೃಷ್ಣನಾಗರಂ. ಇದ್ದಕ್ಕಿದ್ದಂತೆ ಹೆಜ್ಜೆ ಗುರುತುಗಳು ಮೂಡುವುದರ ಜೊತೆಗೆ ಗೆಜ್ಜೆ ಕಟ್ಟಿ ಕುಣಿಯುವ ಶಬ್ದಗಳು ಸೃಷ್ಟಿಯಾಗಲು ಆರಂಭಿಸಿದವು. ಅವು ಹಾಡು ಹೇಳ್ತಾ ಇದ್ರೆ ತಾವು ಪುಟ್ಟ ಮಗುವಿನ ರೀತಿ ಬಂದು ಇಲ್ಲಿ ಗೆಜ್ಜೆ ಕಟ್ಕೊಂಡು ಕುಣಿತಾ ಇರ್ತಾನೆ. ಅವರು ಹಾಡು ಹೇಳ್ತಿದ್ರೆ ಪುಟ್ಟ ಮಗುವಿನ ಹೆಜ್ಜೆ ಗುರುತು ರಂಗೋಲಿ ಮೇಲೆ ಮೂಡ್ತಾ ಇದ್ವು ಅಂತ ಬಿಡ್ತದೆ. ಅವ್ರದ್ದು ಹೊನ್ನ ಒಂದು ಸಾರಿ ಆಭರಣ ಕಳೆದೋಗಿರ್ತದೆ ಇಲ್ಲಿ ದೇವಾದಲ್ಲಿ. ಆವಾಗ ಆಪಾದನೆ ಬಂದಾಗ ಆವಾಗ ಒಂದು ಹೊನ್ನೋತಾ ಗುಬ್ಬಿ ಹೊನ್ನೋತಾ ಅಂತ ಹಾಡು ಹೇಳ್ತಾರೆ. ಗುಬ್ಬಿ ಒಂದು ಬಂಗಾರದ ಉಂಗುರ ತಂದು ಹಾಕ್ತದೆ ಅಂತ. ಅಂತಹ ಚಕಿತಗಳು ಎದುರಾಗುತ್ತಿದ್ದ ಸಮಯದಲ್ಲಿ ಇಲ್ಲಿಗೆ ಬಂದ ಮಂತ್ರಾಲಯ ಮಠದ ಯತಿಗಳಾದ ಸುಮತೀಂದ್ರ ಸ್ವಾಮಿಗಳ ಸಲಹೆಯಂತೆ ಆ ಮಹಾನ್ ಭಕ್ತೆ ರಂಗನನ್ನ ಕರೆದಾಗ ಬಾಲಕೃಷ್ಣ ಸ್ವಾಮಿಯು ಸ್ವಯಂಭೂ ವಿಗ್ರಹದ ಬಳಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರು. ಓಡೋಡಿ ಬಂದು ಆ ಮಹಾನ್ ಭಕ್ತೆಯ ತೊಡೆಯ ಮೇಲೆ ಕುಳಿತರು. ಅಸಲಿಗೆ ಆ ಮಹಾನ್ ಭಕ್ತಿಯು ಸೊಸೆಯಾಗಿ ಬಂದಿರುವ ಈ ಮನೆ ಇರೋದಾದ್ರೂ ಎಲ್ಲಿ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಈ ಮನೆ ಇರೋದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಳೆಬೆನ್ನೂರಿನಲ್ಲಿ.
ಮನೆಗೆ ಸೊಸೆಯಾಗಿ ಬಂದ, ಚಕಿತಗಳನ್ನ ಎದುರಾಗಿಸಲು ನಿಂತ, ಇಂದಿಗೂ ಸಹ ನಾನಾ ರೀತಿಯಲ್ಲಿ ಚಕಿತಗಳನ್ನ ಎದುರಾಗಿಸುತ್ತಿರುವ ಆ ಮಹಾನ್ ಭಕ್ತೆಯಾದರೂ ಯಾರು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಹೆಳವನಕಟ್ಟೆ ಗಿರಿಯಮ್ಮ. ಹರಿಯ ಹರನ ಮಹಾನ್ ಭಕ್ತೆಯಾದ ಗಿರಿಯಮ್ಮನವರಿಗೆ ಹೆಳವನಕಟ್ಟೆ ಗಿರಿಯಮ್ಮ ಎಂಬ ಹೆಸರು ಬರಲು ಕಾರಣವಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಸೂರ್ಯನ ಸಾರಥಿ ಅರುಣ. ಸೂರ್ಯನ ಸಾರಥಿ ಅರುಣರ ಒಂದು ಇಚ್ಛೆ ಈಡೇರಲು ಕಲಿಯುಗದಲ್ಲಿ ಅವರು ಈ ಪ್ರದೇಶದಲ್ಲಿ ಹೆಳವರಾಗಿ ಹುಟ್ಟುತ್ತಾರೆ. ಶ್ರೀರಂಗನಾಥನನ್ನ ಹುತ್ತದಲ್ಲಿ ಕಾಣುತ್ತಾರೆ. ಅರುಣರ ಇಚ್ಛೆಯಂತೆ ಈ ಕ್ಷೇತ್ರವು ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕ್ಷೇತ್ರವೆಂದು ಖ್ಯಾತಿಯನ್ನು ಹೊಂದುತ್ತೆ. ಅದೇ ಸಮಯಕ್ಕೆ ಕೃಷ್ಣ ಪರಮಾತ್ಮರು ನೀಡಿದಂತಹ ಒಂದು ವರದಂತೆ ದ್ವಾಪರ ಯುಗದ ಹೆತ್ತ ತಾಯಿ ದೇವಕಿಯವರು ಕಲಿಯುಗದಲ್ಲಿ ಓರ್ವ ಭಕ್ತರಾಗಿ ಹುಟ್ಟಿ ಇಲ್ಲಿಗೆ ಬರುತ್ತಾರೆ. ಅವರಿಗೆ ಇಲ್ಲಿ ಸಾಕ್ಷಾತ್ ಬಾಲಕೃಷ್ಣರು ಕಾಣಿಸಿಕೊಳ್ಳುತ್ತಾರೆ. ಈ ಹೆಳವನಕಟ್ಟೆ ರಂಗನಾಥ ಸ್ವಾಮಿಯ ಸೇವೆಗೆ ನಿಂತ ಅನುಕ್ಷಣವೂ ಈ ಸ್ವಾಮಿಯನ್ನ ಜಪಿಸಿ ಪೂಜಿಸಿ ಕೀರ್ತನೆಗಳನ್ನು ರಚಿಸಿ ತಮ್ಮ ಕೀರ್ತನೆಗಳಲ್ಲಿ ಕೊನೆಗೆ ಹೆಳವನಕಟ್ಟೆ ರಂಗನನ್ನ ಸ್ತುತಿಸಿದ ಗಿರಿಯಮ್ಮನವರ ಹೆಸರು ಹೆಳವನಕಟ್ಟೆ ಗಿರಿಯಮ್ಮ ಎಂದು ಖ್ಯಾತಿಯನ್ನ ಹೊಂದಿತು. ಸತಿ ಶಿರೋಮಣಿ ಲಕ್ಷ್ಮೀ ಕಾಂತಾನ ಕೈಗೆ ಚತುರ ಹೆಳವನಕಟ್ಟೆ ರಂಗನ ಕೈಗೆ ಚತುರ ಹೆಳವನಕಟ್ಟೆ ರಂಗನ ಕೈಗೆ ಚಿನ್ನದ ಗುಬ್ಬಿ ಹುಣ್ಣುತ್ತ. ಸುಮಾರು 300 ವರ್ಷಗಳ ಹಿಂದೆ ಬದುಕಿದ್ದ ಅದೊಂದು ದಿನ ಇದ್ದಕ್ಕಿದ್ದಂತೆ ಮಾಯವಾದ ಹೆಳವನಕಟ್ಟೆ ಗಿರಿಯಮ್ಮನವರು ಜೀವನ ಸಾಗಿಸಿದಂತಹ 300 ವರ್ಷಗಳಷ್ಟು ಹಳೆಯ ಮನೆ ಇದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮಳೆಬೆನ್ನೂರಿನಲ್ಲಿದೆ ಈ ಮನೆ. ಅವರು ಪೂಜಿಸುತ್ತಿದ್ದ ತುಳಸಿ ಕಟ್ಟೆ ಇದು. ಅದೊಂದು ದಿನ ನದಿಯ ಬಳಿ ನೋಡುತ್ತಿದ್ದಂತೆ ಮಾಯವಾದ ಹೆಳವನಕಟ್ಟೆ ಗಿರಿಯಮ್ಮನವರು ಇಂದಿಗೂ ಸಹ ಇಲ್ಲಿ ಸೂಕ್ಷ್ಮ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಅವರನ್ನ ನೆನೆದಾಗ ಕಷ್ಟಗಳು ಮಾಯವಾಗಿ ಇಚ್ಛೆಗಳು ಈಡೇರಿದಂತಹ ಬಹಳಷ್ಟು ನಿದರ್ಶನಗಳು ನಮಗಿಲ್ಲಿ ಸಿಗುತ್ತವೆ. ಅವಳ ಆತ್ಮ ಇಲ್ಲಿ ಈಗ ದೇಹ ಲೀನಾಗಿಬಿಟ್ಟದೆ. ಅವಳು ರಂಗನಾಥನಲ್ಲಿ ಸೇರ್ಕೊಂಡ್ಬಿಟ್ಟಾಳೆ ಅಂತ ನಾವೆಲ್ಲ ಅದು ಇರೋದೇ ಅದು ರಂಗನಾಥನಲ್ಲಿ ಸೇರ್ಕೊಂಡ್ಬಿಟ್ಟಾಳೆ ಅಂತ. ಆದರೂ ಒಂದು ಅಂಶ ಈ ತುಳಸಿ ಕಟ್ಟೆ ಹತ್ರ ಅದೇ ಅಂತ ನಮಗನ್ನಿಸ್ತದೆ. ಹೇಗೆ ಅಂತಂದರೆ ರಾತ್ರಿ ಹೊತ್ತು ಬಹುಶಃ 3 ಒಳಗಡೆಯಿಂದ ಒಬ್ಬರು ಹೊರಗೆ ಬರ್ತಾರೆ ಮತ್ತು ವಾಪಸ್ 5 ಗಂಟೆಗೆ ವಾಪಸ್ ಬರ್ತಾರೆ. ಇಷ್ಟೊತ್ತಿನಲ್ಲಿ ಏನೇ ಇರಲ್ಲ. 4 ಗಂಟೆಗೆ 4:15ಗೆ ಹಿಂಗೆ ಹೋದಂಗೆ ಎಲ್ಲರಿಗೂ ಆಗಲ್ಲ, ಎಲ್ಲರಿಗೂ ಅದು ಅನುಭವ ಆಗಿಲ್ಲ. ಇನ್ನು ನನಗೆ ಅನುಭವ ಆಗ್ಯದ ಮಾತ್ರ. ಮಳೆಬೆನ್ನೂರಿನಿಂದ ಸುಮಾರು 1.5 ಕಿಲೋಮೀಟರ್ಗಳ ಅಂತರದಲ್ಲಿದೆ ಕೋಮಾರನಹಳ್ಳಿ. ಆ ಹಳ್ಳಿಯ ಪಕ್ಕದಲ್ಲಿದೆ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥರ ಈ ವಿಸ್ಮಯಕಾರಿ ಕ್ಷೇತ್ರ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರೋ ಮಳೆಬೆನ್ನೂರಿನ ಬಳಿಯಲ್ಲಿರೋ ಹೆಳವನಕಟ್ಟೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕ್ಷೇತ್ರ ಸದಾ ಚಕಿತಗಳನ್ನು ಎದುರಾಗಿಸೋ ವಿಸ್ಮಯಕಾರಿ ಕ್ಷೇತ್ರವಾಗಿದೆ. ಮಹಾನ್ ಭಕ್ತೆ
ಗಿರಿಯಮ್ಮನವರ ದೈವಿ ಆತ್ಮ ಇಂದಿಗೂ ಜೀವಂತ. ಅಂತಹ ದೈವಿ ಆತ್ಮದಿಂದ ಇಂದಿಗೂ ಸಹ ನಾನಾ ರೀತಿಯ ಚಕಿತಗಳು ಎದುರಾಗುತ್ತಿರುವಂತಹ ಉದಾಹರಣೆಗಳು ನಮಗಿಲ್ಲಿ ಬಹಳಷ್ಟು ಸಿಗ್ತವೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.